ಆದರೆ ಸುನೀಲ್ ಕುಮಾರ್ ದೇಸಾಯಿ ಅವರು ಅದಕ್ಕೆ ಒಪ್ಪೋದೇ ಇಲ್ಲ. ನಾನು ಯಾವ ಕಾರಣಕ್ಕೂ ರೀಮೇಕ್ ಸಿನಿಮಾವನ್ನು ಮಾಡೋದಿಲ್ಲ, ದಯವಿಟ್ಟು ಶಿವಣ್ಣಂಗೂ ಆ ರೀತಿ ಪ್ರೀತ್ಸೆ ಅನ್ನೋ ರೀತಿಯಲ್ಲಿ ಒಂದು ಹಾಡನ್ನು ಮಾಡಿ ಅಂತ ಹೇಳಿದಾಗ ಹಂಸಲೇಖ ಅವರು ಸೈ 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 ಪ್ರೀತ್ ಸೈ ಅಂತ ಹಾಡು ಬರುತ್ತೆ ನೋಡಿ. ಪ್ರೀತ್ಸೆ ಸಿನಿಮಾ ರಿಲೀಸ್ ಆಗುವಂತಹ ಹೊತ್ತಲ್ಲೇ ಶಬ್ದವೇದಿ ಕೂಡ ರಿಲೀಸ್ ಆಗೋಕ್ಕೆ ಡೇಟ್ ಅನೌನ್ಸ್ ಆಗುತ್ತೆ. ಆ ಸಿನಿಮಾದ ನಾಯಕರು ಶಿವಣ್ಣ ಮತ್ತು ಉಪೇಂದ್ರ ಆದರೆ ಆ ಸಿನಿಮಾದ ಮತ್ತೊಬ್ಬ ನಾಯಕ, ತೆರೆಯ ಹಿಂದಿನ ನಾಯಕ ಹಂಸಲೇಖ ಅಂತ ಹೇಳ್ಬೋದು. ಶಬ್ದವೇದಿ ಸಿನಿಮಾ ರಿಲೀಸ್ ಆದರೂ ಕೂಡ ಪ್ರೀತ್ಸೆ ಸಿನಿಮಾದ ಕಲೆಕ್ಷನ್ ಡ್ರಾಪ್ ಆಗೋದೇ ಇಲ್ಲ. ಸ್ನೇಹಿತರೆ, 2000ನೇ ಇಸ್ವಿನಲ್ಲಿ ರಿಲೀಸ್ ಆದಂತಹ ಪ್ರೀತ್ಸೆ, ಶಿವಣ್ಣ ಮತ್ತು ಉಪ್ಪಿ ಅಭಿನಯದ ಪ್ರೀತ್ಸೆ ಸಿನಿಮಾ ಆ ವರ್ಷದ ಬ್ಲಾಕ್ ಬಸ್ಟರ್ ಸಿನಿಮಾ ಅಂತ ಅನಿಸ್ಕೊಳ್ಳುತ್ತೆ. ಆ ಸಿನಿಮಾ ಹಿಂದಿ ಡರ್ ಸಿನಿಮಾದ ರೀಮೇಕ್. ಆ ಸಿನಿಮಾದಲ್ಲಿ ಶಾರುಖ್ ಖಾನ್ ಮತ್ತು ಸನ್ನಿ ಡಿಯೋಲ್ ಮತ್ತು ಜೂಹಿ ಚಾವ್ಲಾ ಅವರು ನಟನೆ ಮಾಡಿರ್ತಾರೆ. ಕನ್ನಡದಲ್ಲಿ ಉಪೇಂದ್ರ, ಶಿವರಾಜ್ ಕುಮಾರ್, ಸೋನಾಲಿ ಬೇಂದ್ರೆ. ಈ ಸಿನಿಮಾ ಶುರು ಆಗುವಾಗ ಏನೇನು ನಡೀತು ಬೆಳವಣಿಗೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಮೊದಲಿಗೆ ಈ ಸಿನಿಮಾವನ್ನು ಸುನೀಲ್ ಕುಮಾರ್ ದೇಸಾಯಿ ಅವರ ಕೈಲಿ ಈ ಸಿನಿಮಾವನ್ನು ನಿರ್ದೇಶನ ಮಾಡಿಸ್ಬೇಕು ಅಂತ ರಾಕ್ಲೈನ್ ವೆಂಕಟೇಶ್ ಅವರು ಪ್ಲ್ಯಾನ್ ಹಾಕ್ಕೊಂಡಿರ್ತಾರೆ. ಆಗ ಉದಯವಾಣಿ ಮತ್ತು ಕನ್ನಡಪ್ರಭ ಪತ್ರಿಕೆಗಳಲ್ಲಿ ಅನೌನ್ಸ್ ಕೂಡ ಆಗಿರುತ್ತೆ, ಅತಿ ಶೀಘ್ರದಲ್ಲೇ ಚಿತ್ರೀಕರಣ ಪ್ರಾರಂಭ, ಪ್ರೀತ್ಸೆ, ನಿರ್ದೇಶನ ಸುನೀಲ್ ಕುಮಾರ್ ದೇಸಾಯಿ ಅಂತೇಳಿ ದೊಡ್ಡದಾಗಿ ಸುನೀಲ್ ಕುಮಾರ್ ದೇಸಾಯಿ ಅವರ ಹೆಸರನ್ನು ಕೂಡ ಹಾಕಿಸಿ ಜಾಹೀರಾತನ್ನು ಕೊಟ್ಟಿರ್ತಾರೆ. ಆದರೆ ಸುನೀಲ್ ಕುಮಾರ್ ದೇಸಾಯಿ ಅವರು ಅದಕ್ಕೆ ಒಪ್ಪೋದೇ ಇಲ್ಲ. ನಾನು ಯಾವ ಕಾರಣಕ್ಕೂ ರೀಮೇಕ್ ಸಿನಿಮಾವನ್ನು ಮಾಡೋದಿಲ್ಲ, ನಾನು ಯಾವಾಗಲೂ ಸೊಮೇಕ್ ಸಿನಿಮಾವನ್ನೇ ಮಾಡೋದು, ದಯವಿಟ್ಟು ನನಗೆ ಒತ್ತಡವನ್ನು ಹಾಕ್ಬೇಡಿ, ಒತ್ತಾಯವನ್ನು ಮಾಡಬೇಡಿ ಅಂತೇಳಿ ರಾಕ್ಲೈನ್ ವೆಂಕಟೇಶ್ ಅವರಿಗೆ ಮನವಿಯನ್ನು ಮಾಡಿಕೊಂಡು ಆ ಸಿನಿಮಾನ ನಿರ್ದೇಶನ ಮಾಡೋದೇ ಇಲ್ಲ ಅಂತ ಕೈ ಚೆಲ್ತಾರೆ. ಆ ಸಿನಿಮಾದಿಂದ ಹಿಂದೆ ಸರಿತಾರೆ. ಆಗ ರಾಕ್ಲೈನ್ ವೆಂಕಟೇಶ್ ಅವರು ಅವರಿಗೆ, ಸರ್ ಜಾಸ್ತಿ ದುಡ್ಡೇ ಕೊಡ್ತೀನಿ ಸರ್, ನೀವು ಈ ಸಿನಿಮಾ ಡೈರೆಕ್ಷನ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ನಿಮ್ಮ ಟೇಸ್ಟಿಗೆ ತಕ್ಕಾಗಿದೆ ಇದ್ರ ಕತೆ, ದಯವಿಟ್ಟು ಇದೊಂದು ಸರಿ ಮಾಡಿ ಸರ್ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ. ಸುನೀಲ್ ಕುಮಾರ್ ದೇಸಾಯಿ ಅವರು ಹಣಕ್ಕೂ ಕೂಡ ಅವರು ಆಸೆ ಪಡೋದಿಲ್ಲ, ಬೇಡವೇ ಬೇಡ, ನನಗೆ ಹಣ ಮುಖ್ಯ ಅಲ್ಲ, ನಾನು ರೀಮೇಕ್ ಸಿನಿಮಾ ಮಾಡೋದಿಲ್ಲ, ನಾನು ಸೊಮೇಕ್ ಸಿನಿಮಾವನ್ನೇ ಮಾಡ್ತೀನಿ, ನನ್ನ ಜನ ನನ್ನ ಸೊಮೇಕ್ ನಿರ್ದೇಶಕ ಅಂತಲೇ ನನ್ನ ಕರೆಯೋದು, ನನ್ನ ಸ್ವಂತಿಕೆ ಇರುವಂಥ ನಿರ್ದೇಶಕ ಅಂತಲೇ ಕರೀತಾರೆ, ದಯವಿಟ್ಟು ನಾನು ಮಾಡೋದಿಲ್ಲ, ರೀಮೇಕ್ ಅಂತ ತಪ್ಪಲ್ಲ, ಆದರೆ ನನಗೆ ಮಾಡೋಕ್ಕೆ ಇಷ್ಟ ಇಲ್ಲ ಅಂಥೇಳಿ ರೀಮೇಕ್ ಸಿನಿಮಾವನ್ನು ಅವರು ಒಪ್ಕೊಳ್ಳೋದಿಲ್ಲ. ಆ ನಂತರ ಅದು ಡಿ ರಾಜೇಂದ್ರ ಬಾಬು ಅವರ ಪಾಲಾಗುತ್ತೆ. ಡಿ ರಾಜೇಂದ್ರ ಬಾಬು ಅವರು ಸಿನಿಮಾದ ನಿರ್ದೇಶಕರಾಗಿ ಆಯ್ಕೆ ಆಗ್ತಾರೆ. ಸಿನಿಮಾದ ಸಂಗೀತ ನಿರ್ದೇಶಕರಾಗಿ ರಾಕ್ಲೈನ್ ವೆಂಕಟೇಶ್ ಅವರ ಫೇವರೇಟ್ ಮ್ಯೂಸಿಕ್ ಡೈರೆಕ್ಟರ್ ಹಂಸಲೇಖ ಅವರು ಆಯ್ಕೆ ಆಗ್ತಾರೆ. ಈ ರೀತಿ ಪ್ರೀತ್ಸೆ ಸಿನಿಮಾ ಶೂಟಿಂಗ್ ಶುರುವಾಗುತ್ತೆ. ಆಗ ತಾನೇ ಉಪೇಂದ್ರ ಅವರು ಹೀರೋ ಆಗಿ ಎಂಟ್ರಿ ಆಗಿರ್ತಾರೆ. ಸಿನಿಮಾ ಅದ್ದೂರಿ ಯಶಸ್ಸನ್ನು ಕಂಡಿರುತ್ತೆ. ಅದಾದ ನಂತರ ಬಂದಂಥ ಉಪೇಂದ್ರ ಸಿನಿಮಾ ಸೂಪರ್ ಸಕ್ಸಸ್ ಆಗಿಬಿಟ್ಟಿರ್ತದೆ. ಉಪೇಂದ್ರ ಸಿನಿಮಾದ ಯಶಸ್ಸಿನ ಅಲೆಯಲ್ಲಿ ತೇಲ್ತಾ ಇರುವಂಥ ಹೊತ್ತಲ್ಲೇ ಅವರಿಗೆ ಪ್ರೀತ್ಸೆ ಸಿನಿಮಾದ ಆಫರ್ ಬರುತ್ತೆ. ಆಗ ಕೆಲವರು ಮಾತಾಡ್ಕೊಳ್ಳೋರು, ಇದು ಶಿವಣ್ಣನಿಗಿಂತ ಇದು ಉಪೇಂದ್ರನಿಗೋಸ್ಕರನೇ ಈ ಸಿನಿಮಾ ನೋಡ್ಬಿಡ್ತಾರೆ, ಉಪೇಂದ್ರ ಅವರು ಈಗ ಭಾಳ ಎತ್ತರದಲ್ಲಿದ್ದಾರೆ, ಉಪೇಂದ್ರ ಅವರು ಈ ಸಿನಿಮಾ ಹೈಲೈಟ್ ಆಗಿಬಿಡ್ತಾರೆ, ಹಾಗೆ ಹೀಗೆ ಅಂತೆಲ್ಲ ಮಾತು. ಆವಾಗ ಉಪೇಂದ್ರ ಅವರು ಹೇಳ್ತಾರೆ, ಯಾವತ್ತಿದ್ರೂ ಶಿವಣ್ಣನೇ, ಅವರ ಲೆವೆಲ್ಗೆ ನಾವು ಯಾರೂ ಹೋಗೋದಕ್ಕಾಗಲ್ಲ, ಸುಮ್ಮನೆ ಏನೇನೋ ಹೇಳೋಕ್ಕೆ ಹೋಗ್ಬಿಡಿ ಅಂತ ಉಪೇಂದ್ರ ಅವರು ಅವಾಗ ಹೇಳಿದ್ದಂಥ ಮಾತು ಪತ್ರಿಕೆಗಳಲ್ಲಿ ಬಂದಿತ್ತು. ಆ ರೀತಿ ಆ ಸಿನಿಮಾ ಶೂಟಿಂಗ್ ಶುರು ಆಗುತ್ತೆ. ಆ ಸಿನಿಮಾಗೆ ರಾಕ್ಲೈನ್ ವೆಂಕಟೇಶ್ ಅವರು ಕೋಟಿ ದುಡ್ಡನ್ನು ಸುರಿತಾರೆ. ವಿದೇಶಗಳಲ್ಲಿ ಹೋಗಿ ಆ ಸಿನಿಮಾದ ಚಿತ್ರೀಕರಣವನ್ನು ಮುಗಿಸ್ಕೊಂಡು ಬರ್ತಾರೆ. ಸೋನಾಲಿ ಬೇಂದ್ರೆ ಅವ್ರಿಗೂ ಕೂಡ ಹೆಚ್ಚಿನ ಸಂಭಾವನೆಯನ್ನು ಕೊಟ್ಟು ಆ ಸಿನಿಮಾಗೆ ನಾಯಕಿಯಾಗಿ ಆಯ್ಕೆ ಮಾಡ್ಕೊಂಡಿರ್ತಾರೆ. ಆ ಸಿನಿಮಾದ ನಾಯಕರು ಶಿವಣ್ಣ ಮತ್ತು ಉಪೇಂದ್ರ ಆದರೆ ಆ ಸಿನಿಮಾದ ಮತ್ತೊಬ್ಬ ನಾಯಕ, ತೆರೆಯ ಹಿಂದಿನ ನಾಯಕ ಹಂಸಲೇಖ ಅಂತ ಹೇಳ್ಬೋದು. ಆ ಸಿನಿಮಾದ ಯಶಸ್ಸಿನ ಹಿಂದೆ ಹಂಸಲೇಖ ಅವರ ಮ್ಯೂಸಿಕ್ ಮತ್ತು ಹಾಡುಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಭಾಳ ಅತ್ಯದ್ಭುತವಾದ ಹಾಡುಗಳನ್ನು ಕೊಡ್ತಾರೆ, ಅತ್ಯದ್ಭುತವಾದ ಹಿನ್ನೆಲೆ ಸಂಗೀತವನ್ನು ಹಂಸಲೇಖ ಅವರು ಆ ಸಿನಿಮಾಗೆ ಕೊಡ್ತಾರೆ. ನೋಡಿ ಬೇಕಾದ್ರೆ ನೀವು ಆ ಸಿನಿಮಾದಲ್ಲಿ ಹಿನ್ನೆಲೆ ಸಂಗೀತ ಎಷ್ಟು ಅದ್ಭುತವಾಗಿದೆ, ಹಾಡುಗಳು ಎಷ್ಟು ಅದ್ಭುತವಾಗಿದೆ. ಉಪೇಂದ್ರ ಅವ್ರಿಗೂ ಮತ್ತು ಶಿವಣ್ಣಗೂ ಇಬ್ಬರಿಗೂ ಅಡ್ಜಸ್ಟ್ ಆಗಬೇಕಂತಹ ಹಾಡುಗಳನ್ನು ಕೊಡ್ತಾರೆ. ಇಬ್ಬರಲ್ಲೂ ಯಾರಿಗೂ ತಾರತಮ್ಯ ಆಗಬಾರ್ದು, ಅವರು ಹೆಚ್ಚು ಇವರು ಕಮ್ಮಿ ಅನ್ನೋ ರೀತಿಯಲ್ಲಿ ಇರಬಾರ್ದು, ಅಂತಹ ಒಂದು ಹಾಡುಗಳನ್ನು ಆ ಸಿನಿಮಾದಕ್ಕೆ ಹಂಸಲೇಖ ಅವರು ಕೊಡ್ತಾರೆ. ಮತ್ತು ಆ ಸಿನಿಮಾ 2000ನೇ ಇಸ್ವಿ ಜನವರಿ ತಿಂಗಳಲ್ಲಿ ರಿಲೀಸ್ ಆಗುತ್ತೆ. ಪ್ರೀತ್ಸೆ ಸಿನಿಮಾ ರಿಲೀಸ್ ಆಗುವಂತಹ ಹೊತ್ತಲ್ಲೇ ಶಬ್ದವೇದಿ ಕೂಡ ರಿಲೀಸ್ ಆಗೋಕ್ಕೆ ಡೇಟ್ ಅನೌನ್ಸ್ ಆಗುತ್ತೆ. ಪ್ರೀತ್ಸೆಗೂ ಶಬ್ದವೇದಿಗೂ 5 ವಾರ ಡಿಫ್ರೆನ್ಸು.
ಪ್ರೀತ್ಸೆ ರಿಲೀಸ್ ಆದ 5 ವಾರಕ್ಕೆ ಶಬ್ದವೇದಿ ಸಿನಿಮಾ ರಿಲೀಸ್ ಆಗುತ್ತೆ. ಆಗ ಶಬ್ದವೇದಿ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಅನೌನ್ಸ್ ಆಗೋ ಹೊತ್ತಲ್ಲಿ ರಾಕ್ಲೈನ್ ವೆಂಕಟೇಶ್ ಅವರು ಒಂದು ರೀತಿ ಅವರಿಗೆ ಡವಡವ ಶುರು ಆಗಿತ್ತು. ಎಲ್ಲಿ ಶಬ್ದವೇದಿ ಬಂದಾಗ ಪ್ರೀತ್ಸೆ ಸಿನಿಮಾದ ಕಲೆಕ್ಷನ್ ಬಿದ್ದೋಗುತ್ತೋ, ಶಬ್ದವೇದಿ ಮುಂದೆ ಪ್ರೀತ್ಸೆ ಎಲ್ಲಿ ಕಲೆಕ್ಷನ್ ಡ್ರಾಪ್ ಆಗಿಬಿಡುತ್ತೋ ಅನ್ನೋ ಒಂದು ಭಯ ಇರುತ್ತೆ. ಆದರೂ ಕೂಡ ಒಂದು ನಂಬಿಕೆ, ಸಿನಿಮಾ ಸಖತ್ತಾಗಿ ಬಂದಿದೆಯಲ್ಲ, ಏನಿಲ್ಲ ಅದ್ರ ಶಬ್ದವೇದಿ ಪ್ರೀತ್ಸೆ ಪ್ರದರ್ಶನವಾಗುತ್ತೆ ಅನ್ನೋ ಒಂದು ಧೈರ್ಯ ಕೂಡ ಅವ್ರಿಗಿರುತ್ತೆ. ಅದೇ ರೀತಿ ಶಬ್ದವೇದಿ ಸಿನಿಮಾ ಫೆಬ್ರವರಿ 10ನೇ ತಾರೀಕು ರಿಲೀಸ್ ಆದಾಗ ಶಬ್ದವೇದಿ ಸಿನಿಮಾ ರಿಲೀಸ್ ಆದರೂ ಕೂಡ ಪ್ರೀತ್ಸೆ ಸಿನಿಮಾದ ಕಲೆಕ್ಷನ್ ಡ್ರಾಪ್ ಆಗೋದೇ ಇಲ್ಲ. ಪ್ರೀತ್ಸೆ ಅದೇ ಓಟದಲ್ಲಿ ಮುಂದುವರಿಯುತ್ತೆ. ಶಬ್ದವೇದಿ ಕೂಡ ಭರ್ಜರಿಯಾಗಿ ಹೌಸ್ಫುಲ್ ಆಗ್ತಾ ಹೋಗುತ್ತೆ. ಒಂದು ಕಡೆ ಅಪ್ಪ, ಒಂದು ಕಡೆ ಮಗನ ಸಿನಿಮಾಗಳು ಭರ್ಜರಿ ಧೂಳು ಎಬ್ಬಿಸ್ಬಿಡುತ್ತೆ. ಶಬ್ದವೇದಿ ಸಿನಿಮಾ ಬೆಂಗಳೂರಿನಲ್ಲಿ ಕಪಾಲಿ ಚಿತ್ರಮಂದಿರಕ್ಕೆ ಬಿಡುಗಡೆ ಆಗಿರುತ್ತೆ. ಪ್ರೀತ್ಸೆ ಸಂತೋಷಲ್ಲಿ ಮೇನ್ ಥಿಯೇಟ್ರು, ಮೈಸೂರಿನಲ್ಲಿ ಸಂಗಮ್, ಗಾಯತ್ರಿ, ಸರಸ್ವತಿ 3 ಚಿತ್ರಮಂದಿರಗಳು ರಿಲೀಸ್ ಆಗುತ್ತೆ. ಪ್ರೀತ್ಸೆ ಸಿನಿಮಾ ರಿಲೀಸ್ ಆಗುವಾಗಲೂ ಕೂಡ ನಾನು ಹೇಗೆ AK-47 ಸಿನಿಮಾದಲ್ಲಿ ಜನಸಾಗರ ಸೇರ್ತಾ ಇತ್ತು ಸಿನಿಮಾ ರಿಲೀಸ್ಗೂ ಮುಂಚೆ ಅಂತ ಹೇಳ್ತಿದ್ನೋ, ಅದೇ ರೀತಿಯ ಜನಸಾಗರ ಪ್ರೀತ್ಸೆ ಫಿಲಮ್ಗೂ ಶುರುವಾಗುತ್ತೆ. AK-47ನಲ್ಲಿ ಶಿವಣ್ಣ ಒಬ್ಬರೇ ನಾಯಕ, ಪ್ರೀತ್ಸೆ ಸಿನಿಮಾದಲ್ಲಿ ಶಿವಣ್ಣ, ಉಪೇಂದ್ರ ಇಬ್ಬರು ನಾಯಕರು. ಆಗಾಗಲೇ ಉಪೇಂದ್ರ ನಾಯಕರಾಗಿ ಸಾಕಷ್ಟು ಹೆಸರು ಮಾಡಿಬಿಟ್ಟಿರ್ತಾರೆ. ಅದೇ ಆದಂತಹ ಅಭಿಮಾನಿ ಬಳಗ ಶುರು ಆಗಿರುತ್ತೆ. ಎರಡೂ ನಾಯಕರ ಅಭಿಮಾನಿಗಳು ಪ್ರೀತ್ಸೆ ಸಿನಿಮಾಗೆ ಮುಗಿಬಿದ್ದು ಸಿನಿಮಾವನ್ನು ವೀಕ್ಷಣೆ ಮಾಡ್ತಾರೆ. ಹೆಂಗಿತ್ತು ಜನಸಾಗರ ಅಂದರೆ ಅದು ಹೇಳೋದಕ್ಕೆ ಅಸಾಧ್ಯ. ಆ ಮಟ್ಟಿನ ಜನ ಸುನಾಮಿ ಎಲ್ಲೆಲ್ಲಿ ರಿಲೀಸ್ ಆಗಿತ್ತೋ ಆ ಎಲ್ಲ ಚಿತ್ರಮಂದಿರಗಳ ಮುಂದೆನೂ ಕೂಡ, ರಾಜ್ಯದ ಎಲ್ಲ ಚಿತ್ರಮಂದಿರಗಳಲ್ಲೂ ಜನ ಸುನಾಮಿ ಪ್ರೀತ್ಸೆ ಸಿನಿಮಾಗೆ. ಒಂದು ಕಡೆ ಶಿವಣ್ಣನ ಅಭಿಮಾನಿಗಳು, ಒಂದು ಕಡೆ ಉಪೇಂದ್ರ ಅವರ ಅಭಿಮಾನಿಗಳು. ಸಿನಿಮಾ ಕೂಡ ಅತ್ಯದ್ಭುತವಾಗಿ ಮೂಡಿ ಬಂದಿರುತ್ತೆ. ಹಿಂದಿ ಸಿನಿಮಾವನ್ನೇ ನಾವು ಮರ್ತುಬಿಡಬೇಕು, ಅಷ್ಟು ಚೆನ್ನಾಗಿ ಡಿ ರಾಜೇಂದ್ರ ಬಾಬು ಅವರು ಕನ್ನಡದ ನೇಟಿವಿಟಿಗೆ ತಕ್ಕಾಗಿ ನಿರ್ದೇಶನವನ್ನು ಮಾಡಿರ್ತಾರೆ. ಅಷ್ಟೇ ಸೂಪರಾಗಿ ಶಿವಣ್ಣ ಆ್ಯಕ್ಟಿಂಗ್ ಮಾಡಿರ್ತಾರೆ. ಉಪೇಂದ್ರ ಅವರ ಆ್ಯಕ್ಟಿಂಗು ಸಖತ್ತಾಗಿರುತ್ತೆ. ಸೋನಾಲಿ ಬೇಂದ್ರೆ ಅವರ ಆ್ಯಕ್ಟಿಂಗು, ಹಂಸಲೇಖ ಅವರ ಮ್ಯೂಸಿಕ್, ಹಾಡುಗಳು, ಅದ್ರ ಬಗ್ಗೆ ಅಂತೂ ಕೆಮ್ಮೊಂಗೆ ಇಲ್ಲ, ಅಂಥ ಅದ್ಭುತವಾದ ಹಾಡುಗಳನ್ನು ಕೊಟ್ಬಿಡ್ತಾರೆ. ಮತ್ತು ಆ ಸಿನಿಮಾದಲ್ಲಿ ಹೈಲೈಟ್ ಆದಂಥ ಸಾಂಗ್ ಅಂದರೆ ಅದು ಪ್ರೀತ್ಸೆ ಅಂತ ಬರುತ್ತೆ ನೋಡಿ, ಉಪೇಂದ್ರ ಅವರು ಹಾಡಿದ್ದು. ಅದು 2-3 ಸರಿ ಆ ಸಾಂಗ್ ಬರುತ್ತೆ ಆ ಸಿನಿಮಾದಲ್ಲಿ. ಆಗ ರಾಕ್ಲೈನ್ ವೆಂಕಟೇಶ್ ಅವರಿಗೆ ಮೈಂಡಿಗೆ ಒಂದು ಯೋಚನೆ ಬರುತ್ತಂತೆ, ಸರ್ ಪ್ರೀತ್ಸೆ ಅಂತ ನಾವು ಟೈಟ್ಲ್ ಇಟ್ಟಿದ್ದೀವಿ, ಉಪೇಂದ್ರ ಅವರು ಪ್ರೀತ್ಸೆ ಅಂತ ಹಾಡು ಹೇಳ್ತಾರೆ, ಆ ಟೈಟ್ಲಿಗೆ ಅವರೊಂದು ಹಾಡು ಹೇಳಿದ್ರು ಓಕೆ, ಆದರೆ ಶಿವಣ್ಣನ ಕೈಲಿ ಆ ರೀತಿ ಆದಂಥ ನಾವು ಒಂದು ಹಾಡನ್ನು ಆಡಿಸ್ಲಿಲ್ಲ ಅಂದರೆ ಅಭಿಮಾನಿಗಳು ಸುಮ್ಮನಿರ್ತಾರೆ. ಆಮೇಲೆ ನಮಗೆ ಇಟ್ಕೊಂಡು ಬೈಯೋಕ್ಕೆ ಶುರು ಮಾಡಿಬಿಡ್ತಾರೆ. ಸರ್ ದಯವಿಟ್ಟು ಶಿವಣ್ಣನಿಗೂ ಆ ರೀತಿ ಪ್ರೀತ್ಸೆ ಅನ್ನೋ ರೀತಿನಲ್ಲಿ ಒಂದು ಹಾಡನ್ನು ಮಾಡಿ ಅಂತ ಹೇಳಿದಾಗ ಹಂಸಲೇಖ ಅವರು ಬಿಡಿ ಆಯಿತು ಮಾಡೋಣ ಅಂಥೇಳಿ ಸೈ ಪ್ರೀತ್ಸೈ ಅಂತ ಹಾಡು ಬರುತ್ತೆ ನೋಡಿ, ಆ ಹಾಡನ್ನು ಬರೀತಾರೆ. ಅದು ಅದ್ಭುತವಾದ ಹಾಡು. ಆ ಸಿನಿಮಾಗೆ ಅದು ಕೂಡ ಭಾಳ ಅದ್ಭುತವಾದ ಹಾಡಾಗಿ ಉಳಿಯುತ್ತೆ. ಆ ಹಾಡು ಕಂಪ್ಲೀಟ್ ಆಸ್ಟ್ರೇಲಿಯಾದಲ್ಲಿ ಚಿತ್ರೀಕರಣವಾಗಿರುವಂಥದ್ದು. ಆ ಫೋಟೋಗ್ರಫಿ, ಹರಿಹರನ್ ಮತ್ತು ಅನುರಾಧ ಪೌಡ್ವಾಲ್ ಸಿಂಗರ್ಸು, ಎಂಥ ಅದ್ಭುತವಾದ ಹಾಡು. ಆ ಹಾಡು ಕೂಡ ಸಿನಿಮಾಗೆ ಹೈಲೈಟ್ ಆಗುತ್ತೆ. ಈ ರೀತಿ ರಾಕ್ಲೈನ್ ವೆಂಕಟೇಶ್ ಅವರು ಮುಂದಾಲೋಚನೆ ಮಾಡಿ ಶಿವಣ್ಣನಿಗೂ ಕೂಡ ಪ್ರೀತ್ಸೆ ಅನ್ನೋ ರೀತಿಯಲ್ಲಿ ಒಂದು ಸಾಂಗ್ ಬೇಕು, ಪ್ರೀತ್ಸೆ ಈ ಟೈಟ್ಲ್ ಏನು ನಾವು ಇಟ್ಟಿದ್ದೀವೋ ಆ ಟೈಟ್ಲಲ್ಲಿ ಶಿವಣ್ಣ ಕೂಡ ಒಂದು ಹಾಡನ್ನು ಹಾಡಬೇಕು ಅಂತೇಳಿ ಸೈ ಪ್ರೀತ್ಸೈ ಸಾಂಗನ್ನು ಬರೆಸ್ತಾರೆ. ಈ ರೀತಿ 2000ನೇ ಇಸ್ವಿನಲ್ಲಿ ಪ್ರೀತ್ಸೆ ಸಿನಿಮಾ ಅದ್ಧೂರಿ ಜಯಬೇರಿಯನ್ನು ಬಾರಿಸುತ್ತೆ. ಉಪೇಂದ್ರ ಅವರು ಅವರ 3ನೇ ಸಿನಿಮಾದಲ್ಲೂ ಕೂಡ ಕಮಾಲ್ ಮಾಡ್ತಾರೆ. ಮೊದಲೆರಡು ಸಿನಿಮಾ ಕೂಡ ಅದ್ಧೂರಿ ಯಶಸ್ಸನ್ನು ಕಂಡಿರುತ್ತೆ. 3ನೇದು ನಾಯಕರಾಗಿ 2ನೇ ನಾಯಕರಾಗಿ ಮಾಡಿರ್ತಾರೆ, ಅದು ಕೂಡ ಅದ್ಭುತ ಯಶಸ್ಸು. ಮತ್ತು ಆ ಸಿನಿಮಾದಲ್ಲಿ ಗಲಾಟೆಗಳು ಕೂಡ ಆಗಿದ್ದನ್ನು ನಾನು ನಿಮಗೆ ನೆನಪು ಮಾಡಿಕೊಡ್ತೀನಿ. ಮೈಸೂರು ರಾಜ್ಕಮಲ್ ಥಿಯೇಟ್ರಲ್ಲಿ ಒಬ್ಬ ವ್ಯಕ್ತಿನ ಬಾಲ್ಕನಿಂದ ಕೆಳಗೆ ತಳ್ಳಿಬಿಟ್ಟಿದ್ರು. ಆ ವ್ಯಕ್ತಿ ಕಾಲು ಫ್ರ್ಯಾಕ್ಚರ್ ಆಗಿತ್ತು. ಆವಾಗ ದೊಡ್ಡ ಸುದ್ದಿ, ಈ ರೀತಿ ಮೇಲ್ಗಡೆಯಿಂದ ಕೆಳಗಡೆ ತಳ್ಳಿಬಿಟ್ರು, ಏನೋ ಅಂದ್ಬಿಟ್ರು ಅಂದ್ಬಿಟ್ಟು ಅವಾಗ ದೊಡ್ಡ ಸುದ್ದಿ ಆಗಿತ್ತು. ಅದಷ್ಟೇ, ಆ ಥರ ಸಣ್ಣ ಪುಟ್ಟ ಘಟನೆಗಳು ಕೂಡ ಆ ಸಿನಿಮಾದಲ್ಲಿ ನಡೆದಿತ್ತು. ಆದರೂ ಶಿವಣ್ಣ ಮತ್ತು ಉಪೇಂದ್ರ ಕಾಂಬಿನೇಷನ್ನ ಕರ್ನಾಟಕದ ಜನತೆ ಅದ್ಧೂರಿಯಾಗಿ ಸ್ವಾಗತ ಮಾಡ್ಕೋತಾರೆ. ಅವರಿಬ್ಬರ ಕಾಂಬಿನೇಷನ್ನಲ್ಲಿ ಮೂಡಿಬಂಥ ಪ್ರೀತ್ಸೆ ಸಿನಿಮಾ ಕನ್ನಡ ಚಿತ್ರರಂಗದ ಬ್ಲಾಕ್ ಬಸ್ಟರ್ ಸಿನಿಮಾ ಆಗಿ ಇವತ್ತಿಗೂ ಕೂಡ ದಾಖಲಾಗಿದೆ.